ಅಧಿಕಾರ ಪರಿಗ್ರಹ ಪದ್ಧತಿಯ 26ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 166ನೆಯ ಶ್ಲೋಕದಲ್ಲಿ, ಪಾದುಕೆಯನ್ನ ಸೇವಿಸಿ ಭರತ ಶ್ರೀರಾಮನಿಗೆ ಸಮನಾದ ಕೀರ್ತಿವಂತನಾದನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅನನ್ಯ ಭಕ್ತಿರ್ಮಣಿ ಪಾದುಕೆ ತ್ವಾಂ ಅಭ್ಯರ್ಚಯನ್ ದಾಶರಥಿರ್ದ್ವಿತೀಯಃ ವಿಕಲ್ಪ್ಯಮಾನ ಪ್ರಥಮೇನ ಕೀರ್ತ್ಯ ವಂದ್ಯ ಸ್ವಯಂ ವ್ಯೋಮ ಸದಾಂ ಬಭೂವ. ಮಣಿಪಾದುಕೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಅನನ್ಯ ಭಕ್ತಿ, ನಿನ್ನನ್ನಲ್ಲದೆ ಬೇರೆ ಉಪಾಯವನ್ನ, ಬೇರೆ ಪ್ರಯೋಜನವನ್ನ ಚಿಂತಿಸದವನು, ತ್ವಾಂ ನಿನ್ನನ್ನು, ಅಭ್ಯರ್ಚಯನ್ ಪೂಜಿಸುವವನೂ ಆದ, ದ್ವಿತೀಯ ದಾಶರಥಿ ದಶರಥನ ಎರಡನೆಯ ಮಗನಾದ ಭರತನು, ಪ್ರಥಮೇನ ಹಿರಿಯ ಮಗನಾದ ಶ್ರೀರಾಮನೊಂದಿಗೆ, ಕೀರ್ತ್ಯ ಪ್ರಸಿದ್ಧಿಯಿಂದ, ವಿಕಲ್ಪ್ಯಮಾನಃ ಸಮಾನವಾಗಿ ಎಣಿಸಲ್ಪಟ್ಟವನಾಗಿ, ವ್ಯೋಮ ಸದಾಂ ದೇವತೆಗಳಿಗೆ ಸ್ವಯಂ ತಾನಾಗಿಯೇ, ವಂದ್ಯ ಸೇವಿಸತಕ್ಕವನಾಗಿ, ಬಭೂವ ಆದನು. ಶ್ರೀರಾಮನಿಂದ ಪಾದುಕೆಯನ್ನ ಪಡೆದ ಭರತ ತನ್ನ ತಲೆಯಲ್ಲಿ ಪಾದುಕೆಯನ್ನ ಧರಿಸಿ ಅವಳನ್ನ ಸಿಂಹಾಸನದಲ್ಲಿ ಪ್ರತಿಷ್ಠಿಸಿ ಬೇರೆ ಯಾವ ಪ್ರಯೋಜನವನ್ನೂ ಅಪೇಕ್ಷಿಸದೆ ಪಾದುಕೆಯನ್ನ ಎಲ್ಲೇ ಇಲ್ಲದ ಭಕ್ತಿಯಿಂದ ಆರಾಧಿಸಿದನು. ಹಾಗಾಗಿ ದಶರಥನ ದ್ವಿತೀಯ ಪುತ್ರನಾದ ಭರತ ದಶರಥನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಸಮಾನವಾದ ಕೀರ್ತಿ ಪಡೆದನು. ಎಲ್ಲರೂ ಅವನನ್ನ ಶ್ರೀರಾಮನಿಗೆ ಸಮಾನವಾಗಿ ಕೊಂಡಾಡಿದರು. ದೇವತೆಗಳೂ ಕೂಡ ಭರತನನ್ನ ಸೇವಿಸಿದರು. ಇದಕ್ಕೆಲ್ಲ ಪಾದುಕೆಯಲ್ಲಿ ಭರತನಿಟ್ಟ ಭಕ್ತಿಯೇ ಕಾರಣ ಅಂತಾರೆ ದೇಶಿಕರು. ಒಳ್ಳೆಯ ಶಿಷ್ಯನು ಒಳ್ಳೆಯ ಆಚಾರ್ಯರಲ್ಲಿ ಭಕ್ತಿಯಿಂದಿದ್ದರೆ ಎಲ್ಲರೂ ಅವನನ್ನ ದೇವರಂತೆಯೇ ಕೊಂಡಾಡುತ್ತಾರೆ, ದೇವತೆಗಳೂ ಅವನನ್ನ ಸೇವಿಸುತ್ತಾರೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.